ಪ್ರಿಯಾಂಕರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರ ಏನ್ ಮಾತನಾಡಿದ್ರಲ್ಲ, ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎನ್ ರವಿಕುಮಾರ್ ಅಧಿಕಾರಿಗೆ ಮಾತನಾಡಿದ್ದಲ್ಲ, ಅದು ತಪ್ಪಲ್ವಾ ಅಂತ ಪ್ರಹ್ಲಾದ್ ಜೋಶಿ, ಅಶೋಕ್ ಎಲ್ಲರ ಮಾತನ್ನ ನೋಡಿದೆ. ಅವರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸ ಸಹಿಸದೆ ಈ ರೀತಿ ಮಾತನಾಡ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಮಾತನಾಡ್ತಾರೆ, ಆ ಹಿನ್ನೆಲೆ ಪ್ರಿಯಾಂಕರ್ಗೆ ಹೇಳಿರಬಹುದು. ಅದನ್ ಬಿಟ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಲ್ಲ ಅಲ್ಲ. ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡಬೇಕು ಅಂತ ಏನ್ ಹೇಳಿದ್ರು ಪ್ರಿಯಾಂಕರ್ಗೆ ಅವರು, ಅದಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎನ್ ರವಿಕುಮಾರ್ ಅವರು ಅಧಿಕಾರಿಗೆ ಅವಹೇಳನಕಾರಿ ಬೈದ್ರಲ್ವಾ, ಅಬ್ಯೂಸ್ ವರ್ಡ್ ಅನ್ನ ಯೂಸ್ ಮಾಡಿದ್ರಲ್ಲ, ಅದು ತಪ್ಪಲ್ವಾ? ಜೋಶಿ, ಅಶೋಕ್ ಎಲ್ಲರ ಮಾತನ್ನ ನೋಡ್ಬಿಟ್ಟೆ ಅವರೆಲ್ಲರೂ ರಿಯಾಕ್ಟ್ ಮಾಡಿದ್ರು. ಅವರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸ ಸಹಿಸದೆ ಈ ರೀತಿ ಮಾತನಾಡ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಮಾತನಾಡ್ತಾರೆ, ಆ ಹಿನ್ನೆಲೆ ಪ್ರಿಯಾಂಕರ್ಗೆ ಹೇಳಿರ್ಬೋದು. ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಏನು ಹೇಳಿಲ್ಲಲ್ಲ. ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. RSS ಅವ್ರು ಇಟ್ಕೊಳ್ಳಿ, ಬ್ಯಾನ್ ಮಾಡಲಿ, RSS ಚಟುವಟಿಕೆ ಆರೋಗ್ಯಕರವಾಗಿರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ ಅಷ್ಟೇ. ಈಗ ಮೊನ್ನೆ ರವಿಕುಮಾರ್ ಮಾತಾಡೋರು, ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಯಾರು ಡಿಪೆಂಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದನ್ನ BJPಯ ನಾಯಕರುಗಳು ನೆನೆ ನೋಡಿದೆ, ಜೋಶಿ ಅವರು, ಅಶೋಕ್ ಅವರು ಅವರೆಲ್ಲ ಮಾತನಾಡಿದ್ರು, ಟ್ವೀಟ್ ಮಾಡ್ತಾರೆ, ಉಲ್ಟಾ ಮಾತಾಡ್ತಾರೆ ಅಂತ. ಒಬ್ಬ ರಾಜ್ಯದ ಅವರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಅವ್ರು ಅಲ್ಲಿಂದ ಇಲ್ಲಿವರೆಗೆ ಅವ್ರ ಜರ್ನಿ ನೀವೆಲ್ಲ ನೋಡಿದ್ದೀರ, ಎಷ್ಟರ ಮಟ್ಟಿಗೆ ಅವರು ಒಳ್ಳೆ ಕೆಲಸವನ್ನ ಮಾಡ್ಕೊಂಬಂದಿದ್ದಾರೆ ಅಂತ. ಅವರ ಕೆಲಸವನ್ನ ಸರ್ಕಾರ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಸಹಿಸ್ದೇಲೆ ಈ ತರ ಮಾತನಾಡಿದ್ರೆ ನಮಗೂ ಅದ್ರ ಬಗ್ಗೆ ಬಹಳ ಇಡೀ ರಾಜ್ಯದ ಜನರಿಗೆ ಒಂಥರ ತಲೆ ಬಗ್ಸೋದು. ಒಬ್ಬ ಮಹಿಳಾ ಹಿರಿಯ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ಆ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನ ಸಂಸ್ಕಾರ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಅದನ್ನ ಬ್ಯಾನ್ ಮಾಡುವಂತ ನಾವೇನು ಯಾರಿಗೂ ಹೇಳಿಲ್ಲ, ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿಲ್ಲ. RSS